ಹೇ ಗಾಯ್ಸ್, ಇದೊಂದು ಫಾದರ್ ಆ್ಯಂಡ್ ಸನ್ ಅಪ್ಪ ಮಗ ಬಾಂಡಿಂಗ್ ಕತೆ. ಅವತ್ತು ಸಂಡೇ. ಒಂದು ಹಳ್ಳಿಯಲ್ಲಿ 70 ವರ್ಷದ ಶಂಕರಪ್ಪ ಅನ್ನೋ ವ್ಯಕ್ತಿ ಜಗಲಿ ಮೇಲೆ ಕೂತ್ಕೊಂಡು ಗೇಟ್ ಹತ್ರನೇ ನೋಡ್ತಾ ಇರ್ತಾರೆ. ಶಂಕರಪ್ಪನವ್ರ ಕೈಯಲ್ಲಿ ಒಂದು ಹಳೆ ನೋಕಿಯಾ ಫೋನ್ ಇರುತ್ತೆ. ಅದನ್ನು ಯಾವಾಗಲೂ ಪ್ರೆಸ್ ಮಾಡಿ ನೋಡ್ತಾ ಇರ್ತಾರೆ. ಆವಾಗ ಟೈಮ್ 12 ಗಂಟೆ ಆಗಿರುತ್ತೆ. ಅಡುಗೆ ಮನೆಯಿಂದ ಅವ್ರ ಪತ್ನಿ ಸಾವಿತ್ರಮ್ಮ ಅನ್ನೋರು, ಏನ್ರಿ ರಘು ಫೋನ್ ಮಾಡಿದ್ನಾ, ಬಸ್ ಹತ್ತದ್ನಾ, ಕೇಳಿದ್ರ ಫೋನ್ ಮಾಡಿ ಅಂತ ಹೇಳ್ತಾರೆ. ಇಲ್ಲೇ ಹತ್ರ ಬಂದಿರಬೇಕು ಕಣೆ, ಬೆಳಗ್ಗೆ ತಾನೇ ಬಸ್ ಹತ್ತಿದ್ದೀನಿ ಅಂತ ಫೋನ್ ಮಾಡಿದ್ನಲ್ಲ ಅಂತ ಸುಳ್ಳು ಹೇಳ್ತಾರೆ. ನಿಜ ಏನು ಅಂದರೆ ಅವ್ರ ಮಗ ರಘು ಇನ್ನೂ ಫೋನ್ ಮಾಡಿರಲ್ಲ. ಅವ್ರ ಮಗ ರಘು ಪೇಟೆಯಲ್ಲಿ ದೊಡ್ಡ ಕೆಲಸದಲ್ಲಿರ್ತಾನೆ. 6 ಮಂತ್ಸ್ ಆದ್ರೂ ಅವನು ಊರಿಗೆ ಬಂದಿರಲ್ಲ, ತಂದೆ ತಾಯಿನ ನೋಡಿರಲ್ಲ. ಹಾಗಾಗಿ ಅವ್ರ ತಾಯಿ ಅವ್ನಿಗೆ ಇಷ್ಟವಾಗಿರೋದು ಹೋಳ್ಗೆ ಅಥವಾ ಬೇರೆ ಫುಡ್ಸ್ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡ್ತಾ ಇರ್ತಾರೆ. ಅವ್ರ ತಾಯಿ ಫುಡ್ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ತಂದೆ ಆದವರು ಒಳಗಡೆ ಬಂದು ತನ್ನ ಹಳೆ ಪಂಚೆ ಅಥವಾ ಹಳೆ ಶರ್ಟ್ ಎಲ್ಲ ಬದಲಾಯಿಸಿ ತಮ್ಮ ಮಗ ಹೋದ ಸಲ ಬಂದಾಗ ಹೊಸ ಶರ್ಟು ಪಂಚೆ ಕೊಟ್ಟಿರ್ತಾರೆ. ಆ ಹೊಸ ಶರ್ಟ್ ಹಾಕ್ಕೊಂಡು ಆಚೆ ಕಡೆ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಆಗ ಗಂಟೆ 1 o'clock ಆಗಿರುತ್ತೆ. ಮಧ್ಯಾಹ್ನದ್ದು ಊಟದ ಸಮಯ ಕೂಡ ದಾಟ್ತಾ ಇರುತ್ತೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ. ಶಂಕರಪ್ಪನವರು ಒಂದು ಕ್ಷಣನೂ ಯೋಚನೆ ಮಾಡದೆ ಫುಲ್ ಖುಷಿಯಿಂದ ಆ ಫೋನ್ ರಿಸೀವ್ ಮಾಡಿ, ಮಗ ಎಲ್ಲಿ ಬಂದೆ, ಎಲ್ಲಿದೆಯಾ, ಎಲ್ಲಿಗೆ ರೀಚ್ ಆಗಿದೆಯಾ ಅಂತ ಕೇಳ್ತಾರೆ. ಅಮ್ಮ ನಿನಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಫೋನಲ್ಲಿ. ಆವಾಗ ರಘು ತುಂಬ ಸ್ಯಾಡ್ ಫೇಸಿಂದ, ಅಪ್ಪ ಇವತ್ತು ನನಗೆ ಲೀವ್ ಸಿಕ್ಕಿಲ್ಲ, ಇವತ್ತು ಬರೋಕ್ಕಾಗ್ತಾ ಇಲ್ಲ, ಲೀವ್ ಕ್ಯಾನ್ಸಲ್ ಮಾಡಿದ್ದಾರೆ, ತುಂಬಾ ಅರ್ಜೆಂಟ್ ಮೀಟಿಂಗ್ ಬಂತು, ಅದರಿಂದ ನಮ್ಮ ಬಾಸ್ ಲೀವ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಗ ಆ ಥರ ಹೇಳಿದ ತಕ್ಷಣ ಶಂಕರಪ್ಪನವರಿಗೆ ತುಂಬಾ ಅಪ್ಸೆಟ್ ಆಗುತ್ತೆ. ಬಟ್ ಆ ದುಃಖನ ತೋರಿಸ್ಕೊಂಡಿರಾನೆ ನಾರ್ಮಲಾಗಿ ಮಾತಾಡೋ ಥರ ಮಗನ ಹತ್ರ ಫೋನಲ್ಲಿ ಮಾತಾಡ್ತಾರೆ. ಸರಿ ಮಗ, ನೀನು ನೆಕ್ಸ್ಟ್ ವೀಕೇ ಬಾ, ಏನೂ ತೊಂದರೆ ಇಲ್ಲ, ನೀನು ಊಟ ಮಾಡ್ಕೊ, ನೀನು ಆರೋಗ್ಯ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ಅಡುಗೆ ಮನೆಯಿಂದ ಅಡುಗೆ ಪ್ರಿಪೇರ್ ಆಗಿ ಹೆಂಡ್ತಿ ಕಾಯ್ತಾ ಇದ್ದಾರೆ ಮಗನಿಗೋಸ್ಕರ. ಆ್ಯಂಡ್ ಇವರು ಕೂಡ ಹೊಸ ಡ್ರೆಸ್ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ಮಗನಿಗೋಸ್ಕರ. ಎರಡೂ ತುಂಬಾ ಡಲ್ ಅನಿಸ್ಬಿಡುತ್ತೆ ಇಬ್ರಿಗೂ. ಅಡುಗೆ ಮನೆಯಿಂದ ಶಂಕರಪ್ಪ ಅವ್ರ ವೈಫ್ ಸಾವಿತ್ರಮ್ಮ ಅವ್ರು ಬಂದುಬಿಟ್ಟು, ರೀ ಬಂದ್ರಾ, ಬನ್ನಿ ಅಡುಗೆ ಬಡಿಸ್ತೀನಿ ಅಂತ ಹೇಳ್ತಾರೆ. ಶಂಕರಪ್ಪ ಅವರು ತುಂಬಾ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ, ಅಪ್ಸೆಟ್ ಆಗಿರ್ತಾರೆ ಮಗ ಬರ್ತಾಯಿಲ್ಲ ಅಂದ್ಬಿಟ್ಟು. ಸೊ ಹೇಗೆ ಹೇಳೋದು ಹೆಂಡ್ತಿಗೆ ಅಂತ ತುಂಬ ಯೋಚನೆ ಮಾಡಿ ಅಲ್ಲಿಗೂ ಹೇಳ್ತಾರೆ, ಇವತ್ತು ಮಗ ಬರ್ತಾಯಿಲ್ಲ, ನೆಕ್ಸ್ಟ್ ವಾರ ಬರ್ತಾನಂತೆ, ಇವತ್ತೇನೋ ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಲೀವ್ ಸಿಕ್ಕಿಲ್ವಂತೆ, ಕ್ಯಾನ್ಸಲ್ ಆಗಿದೆ ಅಂತೆ ಅಂತ ಹೇಳ್ತಾರೆ. ಆವಾಗ ಸಾವಿತ್ರಮ್ಮ ಅವ್ರು ಕೂಡ ತುಂಬಾ ಅಳು ಬರೋ ಥರ ಆಗುತ್ತೆ, ಅವ್ರ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಶಂಕರಪ್ಪನವರು ಊಟಕ್ಕೆ ಕೊಡ್ತಾರೆ. ಆ ತಟ್ಟೆಯಲ್ಲಿ ಹೋಳ್ಗೆ ನೋಡಿಬಿಟ್ಟು ತಿನ್ನೋಕ್ಕೆ ಟ್ರೈ ಮಾಡ್ತಾರೆ, ಗಂಟ್ಲಲ್ಲಿ ಇಳಿತಾ ಇರಲ್ಲ. ಅವ್ರ ಮಗನಿಗೆ ತುಂಬ ಫೇವ್ರೇಟ್ ಆಗಿರೋ ಫುಡ್ ಇದು, ಅವ್ರ ಮಗನೇ ಇಲ್ದಿರ ಹೇಗೆ ಊಟ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪಕ್ಕದ ಮನೆ ಹುಡುಗ 8 ವರ್ಷದ ಮಗು, ಆ ಪುಟಿಯನ ಹೆಸರು ರಾಜು ಅಂತ. ಆ ರಾಜು ಬಾಲ್ ಆಟಾಡ್ತಾ ಇರ್ತಾರೆ. ಆವಾಗ ಆ ಗ್ರೌಂಡಲ್ಲಿ ಬೀಳುತ್ತೆ ಆ ಬಾಲ್. ಆವಾಗ ಶಂಕರಪ್ಪನವರು ನೋಡಿಬಿಟ್ಟು ರಾಜು ಇಲ್ಲಿ ಬಾ ಅಂತ ಪ್ರೀತಿಯಿಂದ ಕರೀತಾರೆ. ರಾಜು ಬಂದುಬಿಟ್ಟು ಶಂಕರಪ್ಪನವರ ಎದುರಿಗೆ ನಿಲ್ತಾನೆ. ನಿನಗೆ ಹೋಳ್ಗೆ ಇಷ್ಟನಾ, ಊಟ ಮಾಡ್ತೀಯಾ ಹೋಳ್ಗೆ ಅಂತ ಹೇಳ್ತಾರೆ. ಆವಾಗ ಆ ರಾಜು ತುಂಬಾ ಇಷ್ಟಪಟ್ಬಿಟ್ಟು ಹೋಳ್ಗೆ ತಿಂತಾ ಇರ್ತಾನೆ. ಆವಾಗ ಶಂಕರಪ್ಪನವ್ರಿಗೆ ಮತ್ತು ಅವ್ರ ಹೆಂಡ್ತಿಗೆ ತುಂಬಾ ಖುಷಿ ಆಗುತ್ತೆ. ಆವಾಗ ಶಂಕರಪ್ಪನವರು ಹೇಳ್ತಾರೆ, ನೋಡು ನಮ್ಮ ಮಗ ಕೂಡ ಚಿಕ್ಕವನಿದ್ದಾಗ ಇದೇ ಥರ ಬಾಯೆಲ್ಲ ಮಾಡಿಕೊಂಡು ಊಟ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಆ ಮಗು ತಿನ್ನೋದು ಖುಷಿ ಶಂಕರಪ್ಪನವ್ರಿಗೆ ಮತ್ತು ಅವ್ರ ವೈಫಿಗೆ ಆಗುತ್ತೆ. ನನಗನ್ಸಿದ್ದು ಇಷ್ಟೇ, ಇಲ್ಲಿ ನಾವು ಪ್ರೀತಿಸೋರಿಗೆ ಎಂಥದೇ ಕಾಸ್ಟ್ಲಿ ಗಿಫ್ಟ್ ಆಗಲಿ ಅಥವಾ ಬೇರೆ ವಸ್ತುನೇ ಕೊಡಲಿ ಆ ಖುಷಿ ಸಿಗಲ್ಲ. ನಾವು ಪೇರೆಂಟ್ಸ್ಗೆ ಏನು ಕೊಡ್ತೀವಿ, ಟೈಮ್ ಆ್ಯಂಡ್ ಕೇರ್, ಅಷ್ಟು ಮಾತ್ರ ಬಯಸ್ತಾರೆ ಅವರು, ಅಲ್ವಾ? ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.